ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈನಿ ಟೇಲ್ಸ್ ಕನ್ನಡ ವ್ಲಾಗ್ಸ್. ಇದು ತೊಟ್ಲು ಶಾಸ್ತ್ರ ಪ್ರಿಪ್ರೇಷನ್ ವಿಡಿಯೋ. ಈಗ ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಏನೇನು ಪ್ರಿಪೇರ್ ಆದ್ವಿ, ನನಗೆ ಪಪ್ಪುಗೆ ಏನೇನು ತೊಗೊಂಡ್ವಿ ಅಂತೆಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು ಪೂಜೆ ಸಾಮಾನು. ತೊಟ್ಲು ಪೂಜೆ ನಾವೇ ಮಾಡಬೇಕಾಗಿರೋದ್ರಿಂದ ಅದ್ರ ಪೂಜೆ ಸಾಮಾನ ಕೂಡ ನಾವೇ ತೊಗೊಬೇಕು. ಅದಕ್ಕೋಸ್ಕರ ಅರಿಶಿನ, ಕುಂಕುಮ, ಕರ್ಪೂರ, ಊದ್ಕಡ್ಡಿ ಎಲ್ಲನೂ ಕೂಡ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಪೂಜೆ ಸಾಮಾನ ಕೂಡ ತೊಗೊಂಡಿದ್ದೀವಿ. ನೆಕ್ಸ್ಟು ಒಂದು ಅಂಡೆ ಕಜ್ಜಾಯ ತೊಗೊಂಡೋಗ್ಬೇಕು. ಆದರೆ ಅಂಡೆ ಏನಕ್ಕೂ ಯೂಸ್ ಆಗೋದಿಲ್ಲ ಅಂತ ಹೇಳಿ ನಾವು 10 kg ಸ್ಟೀಲ್ ಬಾಕ್ಸ್ ತೊಗೊಂಡ್ವಿ. ನಾವು ತುಂಬ ಸಿಂಪಲ್ಲಾಗಿ ಕಜ್ಜಾಯ ಮಾಡ್ಕೊಂಡ್ವಿ. ಹೇಗೆ ಮಾಡ್ಕೊಂಡ್ವಿ ಅಂದರೆ 2 kg ಅಕ್ಕಿನ 3 ದಿವಸ ನೆನೆಸಿದ್ದೀವಿ. 2 ಸತಿ ನೀರನ್ನ ಚೇಂಜ್ ಮಾಡ್ತಾ ಇದ್ವಿ ದಿನಕ್ಕೆ. 4ನೇ ದಿನಕ್ಕೆ ಅಕ್ಕಿನ ಚೆನ್ನಾಗಿ 2-3 ಸತಿ ತೊಳ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ಫ್ಯಾನ್ ಗಾಳಿಲಿ ಆರಿಸ್ಕೊಳ್ತಾ ಇದ್ದೀವಿ. ಈಗ ಅಕ್ಕಿನ ರುಬ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು 10 ಏಲಕ್ಕಿನ ಅಕ್ಕಿ ಜೊತೆಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀವಿ. ಆದಷ್ಟು ಅಕ್ಕಿನ ಪೌಡರ್ ರೀತಿಯಲ್ಲಿ ರುಬ್ಕೊಂಡು ಆ ಅಕ್ಕಿನ ಜರಡಿ ಆಡ್ಕೊಳ್ತಾ ಇದ್ದೀವಿ. ಅಕ್ಕಿ ಪೌಡರು ಜಾಸ್ತಿ ಡ್ರೈ ಆಗಬಾರ್ದು ಅಂತ ಈ ರೀತಿ ಮಾಡಿಟ್ಕೊಳ್ತಾ ಇದ್ದೀವಿ. ಈಗ 2 kg ಬೆಲ್ಲ ತೊಗೊಳ್ತಾ ಇದ್ದೀವಿ. ಅಕ್ಕಿನ ಯಾವ ಮೆಷರ್ಮೆಂಟಲ್ಲಿ ತೊಗೊತಿದ್ದೀವಿ ಅದೇ ಮೆಷರ್ಮೆಂಟಲ್ಲಿ ಬೆಲ್ಲನ ಕೂಡ ತೊಗೊಬೇಕು. ಈಗ ಇದಕ್ಕೆ ಪಾಕ ಕಾಯಿಸ್ಕೊಳ್ತಾ ಇದ್ದೀವಿ. ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀವಿ. ಸೊ ಇದನ್ನ ಗ್ಯಾಸ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಹದ ಬರುತ್ತೆ ನೋಡಿ, ಈ ಥರ ಗಟ್ಟಿ ಆಗ್ತಾ ಇದೆ, ಬೆಲ್ಲ ನೀರು ಬಿಟ್ಕೊಳ್ತಾ ಇದೆ. ಸೊ ಒಂದು ಲಿಕ್ವಿಡ್ ಫಾರ್ಮ್ ಆಗಿದೆ. ಈಗ ಅಮ್ಮ ಚೆಕ್ ಮಾಡ್ಕೊಳ್ತಾ ಇದ್ದಾರೆ ಬೆಲ್ಲ ಪಾಕ ಚೆನ್ನಾಗಿ ಬಂದಿದೆಯಾ ಅಂತ. ನೋಡಿ, ನೀರಿಗೆ ಹಾಕಿ ಕೈಯಲ್ಲಿ ಇಟ್ಕೊಂಡ್ರು ಕೂಡ ಏನು ಅಂಟ್ಕೊಳ್ತಾ ಇಲ್ಲ. ಸೊ ಇದು ಪಾಕ ನೀಟಾಗಿ ಬಂದಿದೆ ಅಂತ. ಈಗ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಎಳ್ಳು, ಒಂದು ಸ್ವಲ್ಪ ಗಸಗಸೆನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದನ್ನ ಬೆಲ್ಲದ ಪಾಕಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಅರ್ಧ ದಿನದ ತನಕ ಆರಾಗಿ ಬಿಟ್ಟಿದ್ವಿ. ಆರಾದ್ಮೇಲೆ ಪಾಕ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಾಗಿದೆ. ಕೈಗೆ ಕೂಡ ಅಂಟ್ತಾ ಇಲ್ಲ. ಕೈಗೆ ಅಂಟ್ತಿಲ್ಲ ಅಂದರೆ ಚೆನ್ನಾಗಾಗಿದೆ ಅಂತ. ಈಗ ಒಂದು ಹೋಳಿಗೆ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಪ್ಪಳ ರೀತಿ ತಟ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಎಲ್ಲ ಎಣ್ಣೆಗೆ ಹಾಕ್ಕೊಳ್ಳೋಣ. ಸೊ ಸ್ವಲ್ಪ ಬ್ರೌನಿಷ್ ಕಲರ್ ಟರ್ನ್ ಆಗಿದ ತಕ್ಷಣ ನಾವು ಎಣ್ಣೆಯಿಂದ ತಗೊಳ್ತಾ ಇದ್ದೀವಿ. ಜಾಸ್ತಿ ಏನು ಬೇಯಿಸೋಂಗಿಲ್ಲ ಕಜ್ಜಾಯನ. ಒಂದು ಸ್ವಲ್ಪ ಬ್ರೌನ್ ಆಗ್ತಾ ಇದ್ದಂಗೆ ತೆಗ್ದಾಕ್ಬಿಡ್ಬೇಕು, ಇಲ್ಲ ಸೀದೋಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಜ್ಜಾಯ ಮಾಡಬೇಕಂದಾಗ ಅದನ್ನ ತುಂಬ ಹುಷಾರಾಗಿ ನೋಡ್ಕೊಬೇಕು. ಸೊ ಕಜ್ಜಾಯ ರೆಡಿಯಾಗಿದೆ. ಇದು ಹೀಗೆ ನಾವು ಸಿಂಪಲ್ಲಾಗಿ ಕಜ್ಜಾಯನ ರೆಡಿ ಮಾಡ್ಕೊಂಡಿದ್ದು ಮನೇಲಿ. ಸೊ ನೀವು ಟ್ರೈ ಮಾಡಿ, ರೆಸಿಪಿ ಹೆಂಗಿತ್ತು ಅಂತ ತಿಳಿಸಿ ಕಮೆಂಟ್ ಸೆಷನಲ್ಲಿ. ನೆಕ್ಸ್ಟು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ. ಇದಕ್ಕೆ ಬ್ಲೌಸು ತುಂಬ ಸಿಂಪಲ್ಲಾಗಿ ಪ್ಲೇನಾಗಿ ಹೊಲಿಸ್ಕೊಂಡಿದ್ದೀನಿ. ಏನು ವರ್ಕ್ ಇಟ್ಸಿಲ್ಲ, ಬಿಕಾಸ್ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಈ ಸೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಜ್ಯುವೆಲ್ರಿ ಸೆಟ್ ತುಂಬ ಚೆನ್ನಾಗಿ ಸೂಟ್ ಆಯಿತು ಆ ಸ್ಯಾರಿಗೆ ಅಂತ ಅನ್ನಿಸ್ತಿದೆ. ಸೊ ಇದು ಡಿಸೈನು, ಇದು ಒಳ್ಳೆ ಡಿಸೈನಿಂಗ್ ಇದೆ. ಪಪ್ಪು ಬಟ್ಟೆನ ನಾನು ಫಸ್ಟ್ ಕ್ರೈಯಿಂದ ಪರ್ಚೇಸ್ ಮಾಡಿಕೊಂಡೆ. ಪ್ರೈಸ್ಗೆ ತುಂಬ ರೀಸನೇಬಲ್ ಆಗಿತ್ತು ಅಂತ ಅನ್ನಿಸ್ತು. ಈ ಮೆಟೀರಿಯಲ್ ಮತ್ತು ಎಲ್ಲ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ಪಾಪುಗೆ ಈ ಜ್ಯುವೆಲ್ರೀಸ್ ತೊಗೊಂಡಿದ್ವಿ ನಾವು. ಒಂದು ಬ್ರೇಸ್ಲೆಟು ಮತ್ತು ಒಂದು ಉಂಗುರ, ದೆನ್ ಈ ಥರ ಸಿಂಪಲ್ ಆಗಿರೋ ಒಂದು ಚೈನ್ ತೊಗೊಂಡ್ವಿ. ಆಮೇಲೆ ಬೇಸಿಕ್ಕಾಗಿ ಬೇಕಾಗಿರೋ ಸಿಲ್ವರ್ ಐಟಮ್ಗಳನ್ನ ತೊಗೊಂಡಿದ್ದೀವಿ. ಈಗ ಮೇಯ್ನಾಗಿ ಬೇಕಾಗಿರೋದು ತೊಟ್ಲು. ಸೊ ಇದನ್ನ ನಾನು ಫಸ್ಟ್ ಕ್ರೈಯಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಲಿಲ್ಲ, ಹೋಗಿ ಡೈರೆಕ್ಟಾಗಿ ಶಾಪಲ್ಲೇ ಪರ್ಚೇಸ್ ಮಾಡಿದೆ. ಅವ್ರು ಬಂದು ನನಗೆ ಮನೆಗೆ ಬಂದು ಇನ್ಸ್ಟಾಲ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಏನಕ್ಕೆ ಆನ್ಲೈನ್ ಮಾಡಲಿಲ್ಲ ಅಂದರೆ ನನಗೆ ಭಯ ಇತ್ತು. ಸೊ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂದರೆ ಏನಾಗುತ್ತೋ ಅನ್ನೋ ಒಂದು ಭಯಕ್ಕೋಸ್ಕರ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಲಿಲ್ಲ. ಇದು ಬಂದು ಆಫ್ಲೈನ್ ಶಾಪಿಂಗ್ ಇದು. ಈಗ ಸೋಗ್ಲನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನನ್ನ ಗಂಡನ ಮನೆ ದೇವ್ರಿಗೆ ಕೊಡಬೇಕು ಅಂತ ಹೇಳಿ ರೆಡಿ ಮಾಡ್ತಾ ಇರೋದು. ನನ್ನ ಅಪ್ಪನ ಮನೆ ದೇವರು ಮತ್ತು ನನ್ನ ಗಂಡನ ಮನೆ ದೇವರು ಒಂದು ಸಂಬಂಧ ಬೆರೆತಿದೆ ಅಂತ ಹೇಳಿ ಇದು ಸೋಗ್ಲನ್ನ ರೆಡಿ ಮಾಡ್ಕೊಳ್ತೀವಿ. ಈಗ ಇದು ಒಂದು ವೈಟ್ ಮಡಿ ಬಟ್ಟೆ ತೊಗೊಂಡಿದ್ದೀವಿ. ಅದಕ್ಕೆ 2 ಪಾವಷ್ಟು
ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಲೆ ಅಡಿಕೆ ಮತ್ತು ವಿಭೂತಿ ಉಂಡೆ ಮತ್ತು ಬೆಲ್ಲನ ನಾನು ಇದು ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ಹಾಕಿ ಕಟ್ಟಿಡ್ತಾ ಇದ್ದೀವಿ. ಆಮೇಲೆ ಒಂದು ದೇವರಿಗೆ ಕಾಣಿಕೆ ಮತ್ತು ತೆಂಗಿನಕಾಯಿ ಇದೆಲ್ಲನೂ ಹಾಕಿ ಈಗ ಅದನ್ನ ನೀಟಾಗಿ ಕಟ್ಟಿ ಇಟ್ಕೊಳ್ತಾ ಇದ್ದೀವಿ. ಈಗ ಇದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಇದನ್ನ ಮಡಿಯೋ ಜಾಗದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀವಿ. ಇದಾಗಿತ್ತು ಪ್ರಿಪ್ರೇಷನ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೊಟ್ಲು ಶಾಸ್ತ್ರ ಹೇಗೆ ಮಾಡಿದ್ವಿ ಅಂತೆಲ್ಲ ತೋರಿಸ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.